ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಸಿರಾಕಿ ಎನ್ ಕರ್ಗರೇಜಿಗೆ ಒಂದು ಟಾಟಾ ನೈನೋ ಬಂದಿದೆ. ಇದು ಎಷ್ಟು ಸಣ್ಣದ ಗಾಡಿ ನಿಮಗೆ ಕಾಣ್ತಿದೆ ಅಷ್ಟು ಸಣ್ಣದು ಇಂಜಿನೂ ಇದೆ. 2 ಪಿಸ್ಟಿನಿಂದ ಇಂಜಿನ್ ಇದು ನೋಡ್ಬೋದು. ನೀವು ಈ ವಿಡಿಯೋ ಮುಖಾಂತರ ಈ ಇಂಜಿನ್ ಪಾರ್ಟ್ಸ್ ಎಲ್ಲ ನಿಮಗೆ ತೋರಿಸ್ತೀನಿ. ಇದು ಗಾಡಿ ನಮ್ಮ ಹತ್ರ ಯಾರು ಬೇರೆ ಮೆಕ್ಯಾನಿಕ್ ಇಂಜಿನ್ ಬಿಚ್ಚಿದ್ರು ಎಲ್ಲ ಸಾಮಾನು ತುಂಬಿಕೊಂಡು ನಮ್ಮ ಹತ್ರ ತೊಗೊಂಡು ಬಂದಿದ್ರು. ನೀವು ಮಾಡ್ತೀರಾ 100% ಅಂತ. ಅದೇ ಥರ ಕೆಲಸನೂ ಆಗಿದೆ. ಇದರಲ್ಲಿ ನೋಡ್ಬೋದು ಸಿಲಿವು, ಪಿಸ್ಟಿನ್, ಮೇನ್ ಬೇರಿಂಗ್, ಕನೆಕ್ಟಿಂಗ್ ಬೇರಿಂಗ್, ಎಡ್ ಕೆಲಸ, ವಾಲ್, ಸೀಟ್ ಎಲ್ಲ ಆಲ್ಮೋಸ್ಟ್ ಲೇತ್ ವರ್ಕ್ ಫುಲ್ ಆಗಿದೆ. ಆಯಿಲ್ ಪಂಪೂ ಹೊಸದು ಹಾಕಿದ್ದೀವಿ. ಯಾಕಂದರೆ ಈ ಗಾಡಿಯಾಗಿ ಆಯಿಲ್ ಪಂಪು 100% ಹಾಕಲೇಬೇಕು. ವಾಟ್ರ್ ಬಾಡಿ ಆಯಿಲ್ ಪಂಪು ಜೊತೆಗೆ ಬರೋದು. ಅದಕ್ಕೋಸ್ಕರ ಇದು ಸೆಟ್ ಹಾಕಿದ್ರೇ ಇಂಜಿನ್ ಸೇಫಾಗಿ ಸಕ್ಸಸ್ಫುಲ್ ಆಗೋದು ಇಂಜಿನ್. ಅದಕ್ಕೆ ಎಲ್ಲ ತರಿಸ್ಕೊಂಡಿದ್ದೀವಿ. ಆಮೇಲೆ ಎಲ್ಲ ಕ್ಲೀನಾಗಿ ವಾಶ್ಗೂ ಮಾಡ್ಕೊಂಡಿದ್ದೀವಿ. ನೋಡ್ಬೋದು ನೀವು ಎಲ್ಲ ಡೀಸೆಲ್ ಪೆಟ್ರೋಲ್ನಲ್ಲಿ ವಾಶ್ ಮಾಡಿ, ಸರ್ವಿಸ್ ಮಾಡಿ, ಏರ್ ಇಡಿಸಿ ಕ್ಲೀನಾಗಿ ಐಟಮ್ ಎಲ್ಲ ಜೋಡಿಸಿದ್ದೀವಿ. ಇಂಜಿನೂ ಕ್ಲೀನಾಗಿ ಅಸೆಂಬಲ್ ಆಗಿದೆ. ಈ ವಿಡಿಯೋದಲ್ಲೇ ಇದು ಟೈಮಿಂಗನ್ನು ತೋರಿಸ್ಬಿಡ್ತೀನಿ. ಭಾಳ ಈಸಿ ಇದು ಟೈಮಿಂಗ್. ನೋಡಿ, ಇದು ಕ್ರ್ಯಾಂಕ್ ಶಾಫ್ಟ್ ಇದು ಮೇಲ್ಗಡೆದು ನೋಡ್ಬೋದು. ಇಷ್ಟೇ ಅದು. ಈ ಸ್ಪನ್ನರ್ ಇಕ್ಕಿದರೆ ಅದು ಮೇಲ್ಗಡೆ ಟಾಪ್ ಲೆವೆಲ್ಲಿಗೆ ಟೈಮಿಂಗ್ ಬಂದುಬಿಡುತ್ತೆ. ಆಮೇಲೆ ಪಿಸ್ಟಿನಿಂದು ಟಾಪ್ ಲೆವೆಲ್ ಮಾಮೂಲಿ ಟಾಟಾ ಎಸಿಗೆ ಬರುತ್ತಲ್ಲ, ಅದೇ ಥರ ಹಾಲ್ ಅಂಕಿ ಇಕ್ಕಿದರೆ ಕೆಳಗಡೆ ಮೇನ್ ಶಾಫ್ಟಿಂದು ಟೈಮಿಂಗ್ ಬಂದುಬಿಡುತ್ತೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಫಿಟ್ಟಿಂಗ್ ಮಾಡಿದ್ದೀವಿ. ನೋಡ್ಬೋದು ನೀವು ಎಷ್ಟು ಕ್ಲೀನಾಗಿ ಎಷ್ಟು ನೀಟಾಗಿ ಕೆಲಸ ಆಗಿದೆ ಅಂದರೆ ನಮಗೆ ಇದು ಇಂಜಿನ್ ನೋಡಿ ಖುಷಿ ಆಯಿತು. ಆ ಥರ ಕೆಲಸ ಆಗಿದೆ. ಮಾಡ್ತಾಯಿದ್ದೀವಿ ಆ ಥರ ಕೆಲಸನ. ಎಲ್ಲ ಕ್ಲೀನಾಗಿ ಫಿಟ್ಟಿಂಗ್ ಮಾಡಿದ್ದೀವಿ. ಸೈಲೆನ್ಸರ್, ಡ್ರೈ ಶಾಫ್ಟ್, ಗೇರ್ ಬಾಕ್ಸ್ ಎಲ್ಲ ವೈರಿಂಗ್ ಎಲ್ಲ ಒಂದು ಸ್ವಲ್ಪ ಡ್ಯಾಮೇಜ್ ಇತ್ತು, ಅದನ್ನು ಕ್ಲೀನಾಗೆ. ಆಮೇಲೆ ಬ್ಯಾಟ್ರಿ ಹತ್ರನೂ ಒಂದು ಸ್ವಲ್ಪ ಡ್ಯಾಮೇಜ್ ಇತ್ತು ವೈರು. ಅದಕ್ಕೆಲ್ಲ ಟೇಪ್ ಹಾಕಿ ಕ್ಲೀನಾಗೆ ವೈರಿಂಗ್ ಎಲ್ಲ ರೆಡಿ ಮಾಡಿದ್ದೀವಿ. ಇವಾಗ ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ ಯಾವ ಥರ ಗಾಡಿ ಇದೆ. ಯಾರು ಬೇರೆ ಮೆಕ್ಯಾನಿಕ್ ಬಿಚ್ಚಿದ್ರು ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ತರಿಸ್ಕೊಂಡು ಚಾಲೆಂಜಿಂದ ಕೆಲಸ ಮಾಡಿದ್ದೀವಿ. ನೋಡ್ಬೋದು ಗಾಡಿ ಎಲ್ಲ ಸ್ಟಾರ್ಟ್ ಆಗಿದೆ. ಬರ್ರಿ ಅದು ಸೌಂಡೂ ಎಲ್ಲ ನಿಮಗೆ ಪಿನ್ ಟು ಪಿನ್ ತೋರಿಸ್ತೀನಿ. ನೋಡ್ಬೋದು ನೀವು ಗಾಡಿ ಒಂದು ಸೈಲೆನ್ಸರ್ನಲ್ಲಿ ಒಂದು ಚೂರೂ ಹೊಗೆ ಇಲ್ಲ. ಆ ಥರ ಕೆಲಸ ಆಗಿದೆ. ಕರೆಕ್ಟಾಗಿ ಕೆಲಸ ಮಾಡಿದರೆ ಏನೂ ಕಂಪ್ಲೇಂಟ್ 100% ಬರೋಲ್ಲ. ನಿಮ್ಮ ಹತ್ರ ಈ ಥರ ಯಾವ್ದಾನ ಗಾಡಿ ಇದ್ದರೆ ಕ್ಲೀನಾಗಿ ನಿಮ್ಮ ಮೆಕ್ಯಾನಿಕ್ಗೆ ಹೇಳಿ. ಪಾರ್ಟ್ಸ್ ಐತಲ್ಲ, ಪಾರ್ಟ್ಸಿನ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಡಿ. ಒರಿಜಿನಲ್ ಕೆಲಸ ಮಾಡಿ, ಕ್ಲೀನಾಗಿ ಗಾಡಿನೂ ಆಗುತ್ತೆ. ನೋಡ್ಬೋದು ನೀವು. ಕಸ್ಟಮರ್ಗೆ ಇನ್ನೂ ಫೋನ್ ಮಾಡಿಲ್ಲ ನಾನು ಗಾಡಿ ಸ್ಟಾರ್ಟ್ ಆಗಿದೆ ಅಂತ. ಗಾಡಿ ಸ್ಟಾರ್ಟ್ ಆಗಿದೆ ಅಂದರೆ ಫುಲ್ ಖುಷಿಯಾಗಿ ಬಂದುಬಿಡ್ತಾರೆ ಅವರು. ಯಾಕಂದರೆ ನೋಡಿ, ಗಾಡಿನೂ ಎಲ್ಲ ಟ್ರೈಲೆಲ್ಲ ಹೊಡೆದು ಕಳಿಸ್ತಾ ಇದ್ದೀವಿ. ಟಾಟಾ ಅಂತ ಫುಲ್ ಖುಷಿಯಾಗಿ ಹೋಗ್ತಾ ಇದ್ದಾರೆ. ಇದೇ ಥರ ವಿಡಿಯೋ ನೋಡಿ